ಹಾಯ್ ಹಲೋ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ದ ಡೇ ನಂಬರ್ 5. ಸೊ ಈಗ ನಾವೊಂದು 4 ಕ್ವಶನ್ಸ್ ಅಂದರೆ 4 ಶೋಸ್ನ ಮುಗಿಸಿದ್ದೀವಿ. ಅದರೊಳಗೆ ಎಷ್ಟೊಂದು ಕ್ವಶನ್ಸ್ನ ನೋಡಿದ್ದೀವಿ. ಸೊ ನಿಮ್ಮ ಕೆಲಸ ಏನಂತಂದರೆ ಯಾವ್ಯಾವ ಕಾನ್ಸೆಪ್ಟ್ಸು ಇನ್ಮೇಲೆ ಮತ್ತೆ ಅದೇ ಥರ ರಿಪೀಟ್ ಆಗುತ್ತೆ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳೋದು ಮತ್ತು ಅದ್ರ ಬಗ್ಗೆ ಹೆಚ್ಚಾಗಿ ಓದೋದು, ಸರಿನಾ? ಸೊ PYQ ಅನಾಲಿಸಿಸ್ ಅಂತ ಏನು ಕರಿತೀವಲ್ಲ ಅದನ್ನೆಲ್ಲ ನಾವು ಕಂಪ್ಲೀಟಾಗಿ ಮಾಡ್ತಿದ್ವಿ. ಡೋಂಟ್ ವರಿ, ನಾವೇನು ಡಿಸ್ಕಸ್ ಮಾಡಿರ್ತೀವಿ ಅದರಿಂದ ಕ್ವಶನ್ಸ್ ಬಂದೇ ಬರುತ್ತೆ. ನನ್ನ ನಂಬಿ ಮತ್ತು ನಿಮ್ಮ ಶ್ರಮನ ನಂಬಿ ನೀವು ಆಗ್ತಿರೋಂಥ ಒಂದು ಎಫರ್ಟು, ನಿಮ್ಮ ಹಾರ್ಡ್ ವರ್ಕು ಮತ್ತು ನಿಮ್ಮ ಓದು ಯಾವತ್ತೂ ಕೂಡ ಕೈ ಬಿಡಲ್ಲ, ಸರಿನಾ? ಸೊ ಸ್ಟಾರ್ಟ್ ಮಾಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಹ್ಯಾಪನ್ ವೆನ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಇಸ್ ಡಂಪ್ಡ್ ಇನ್ ಟು ವಾಟರ್ ಬಾಡೀಸ್? ಜೈವಿಕವಾಗಿ ವಿಘಟನೆಗೊಳ್ಳಲಾದ ತ್ಯಾಜ್ಯವನ್ನು ಜಲಮೂಲಗಳಿಗೆ ಸುರಿದಾಗ ಕೆಳಗಿನ ಯಾವುಗಳಲ್ಲಿ ಯಾವುದು ಸಂಭವಿಸಬಹುದು ಅಂತ ಕೇಳಿದ್ದಾರೆ. ಸೊ ಏನಿದೆ ಕೇಳಿದ್ದಾರೆ, ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಬಗ್ಗೆ ಕೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು RRB ಎಕ್ಸಾಮ್ಸಲ್ಲಿ ಸೈನ್ಸಲ್ಲಿ ಎನ್ವಾರ್ನಮೆಂಟ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಏನು ಇನ್ಕ್ಲೂಡ್ ಮಾಡಿರ್ತಾರೆ? ಎನ್ವಾರ್ನಮೆಂಟ್ ಬಗ್ಗೆ ಇನ್ಕ್ಲೂಡ್ ಮಾಡಿರ್ತಾರೆ. ಈ ಎನ್ವಾರ್ನಮೆಂಟಲ್ಲಿ ನಮ್ಗೆ ಏನ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರಪ್ಪ ಅಂದರೆ ಮೇಜರಾಗಿ ವೇಸ್ಟ್ ಆಗಿರ್ಬೋದು ಅಥವಾ ಆ ವೇಸ್ಟ್ ಮೆಟೀರಿಯಲ್ನ ಹೇಗೆ ಪ್ರಿವೆಂಟ್ ಮಾಡೋದು, ಫಾರ್ ಎಕ್ಸಾಂಪಲ್ ರೀಸೈಕಲ್, ರೀಯೂಸ್, ಓಕೆನಾ? ಆ ಒಂದು ಕಾನ್ಸೆಪ್ಟ್ಸ್ ಮೇಲೆ ನಮಗೆ 3R ಬಗ್ಗೆ ನಮಗೆ ಕೊಡ್ತಾರೆ. ಸೊ ನಮಗೆ ಇಲ್ಲಿ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಕೊಟ್ಟಿದ್ದಾರೆ. ಈ ಬಯೋಡಿಗ್ರೇಡಬಲ್ ಅಂದರೆ ಏನು? ಬಯೋಲಾಜಿಕಲ್ ಏನಾದರೂ, ಓಕೆನಾ, ಬಯೋಲಾಜಿಕಲಿ ಏನಾದರೂ ಇದು ಬ್ರೇಕ್ ಡೌನ್ ಆದರೆ, ಈ ಒಂದು ವೇಸ್ಟು ಏನಪ್ಪ ಬ್ರೇಕ್ ಡೌನ್ ಆದರೆ ಅಥವಾ ಒಂದು ಆರ್ಗಾನಿಸಮ್ಸಿಂದ ಹೆಲ್ಪಿಂದ ಇದು ಬ್ರೇಕ್ ಡೌನ್ ಆದರೆ ಅದನ್ನು ಬಯೋಲಾಜಿಕಲ್ ವೇಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಮಾವಿನ ಸಿಪ್ಪೆ ಆಗಿರ್ಬೋದು, ಅಥವಾ ಒಂದು ಕ್ಯಾರೆಟ್ ತುರಿಬೇಕಾದ್ರೆ ಕ್ಯಾರೆಟ್ನ ಒಂದು ಮೇಲ್ಗಡೆ ಸಿಪ್ಪೆ ಎರಿಯೋದಾಗಿರೋ, ಅಥವಾ ಪೊಟ್ಯಾಟೊ ಸಿಪ್ಪೆ ಆಗಿರ್ಬೋದು, ಅಥವಾ ಕುಕುಂಬರ್ ಅಂದರೆ ಸೌತೆಕಾಯಿ ಸಿಪ್ಪೆ ಎರಿದೀತೀವಲ್ವ, ಈ ಥರ ಒಂದು ಸಿಪ್ಪೆನ ನಾವೇನಾದರೂ ಮಣ್ಣಿಗೆ ಬಿಸಾಕಿದ್ರೆ ಅದೇನಪ್ಪ ಗೊತ್ತಪ್ಪ, ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಈಗ ಒಂದು ಪ್ಲಾಸ್ಟಿಕ್ನ ನಾವೇನಾದ್ರು ಮಣ್ಣಿಗೆ ಬಿಸಾಕಿದ್ರೆ ಅದು ಬ್ರೇಕ್ ಡೌನ್ ಆಗುತ್ತಾ? ಆಗಲ್ಲ ತಾನೆ. ಸೊ ಆ ಥರ ಒಂದು ವೇಸ್ಟ್ನ ನಾವು ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಕರಿತೀವಿ. ಸೊ ಆಪ್ಷನ್ಸ್ ನೋಡೋದಾದರೆ, ಇಟ್ ಪೊಲ್ಯೂಟ್ಸ್ ದ ವಾಟರ್ ಆ್ಯಂಡ್ ಹಾರ್ಮ್ಸ್ ಅಕ್ವಾಟಿಕ್ ಲೈಫ್. ಅದನ್ನೇನು ಕೇಳಿದರೆ, ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ನ ವಾಟರ್ ಒಳಗೆ ಡಂಪ್ ಮಾಡಿದ್ರೆ, ಅಂದರೆ ಡಂಪ್ ಅಂತಂದರೆ ಸುರಿದ್ರೆ ಅಂತ, ಓಕೆನಾ? ಅವಾಗ ಏನಾಗುತ್ತೆ ಅಂತ. ಸೊ ವಾಟರ್ ಒಳಗೆ ಸುರಿದಾಗ ಏನಾಗುತ್ತಪ್ಪ, ಅಲ್ಲಿರೋಂಥ ಒಂದು ಜೀವಿಗಳಿಗೆ ಹಾನಿಯಾಗುತ್ತೆ. ಆಪ್ಷನ್ಸ್ ನೋಡೋಣ. ಇಟ್ ಪೊಲ್ಯೂಟ್ಸ್ ದ ವಾಟರ್ ಆ್ಯಂಡ್ ಹಾರ್ಮ್ಸ್ ಅಕ್ವಾಟಿಕ್ ಲೈಫ್. ಇದು ನೀರಿನ ಕಲುಷಿತಗೊಳಿಸುತ್ತದೆ ಮತ್ತು ಜಲಚರಗಳಿಗೆ ಹಾನಿ ಮಾಡುತ್ತದೆ. ಸೊ ಇಲ್ಲಿ ಏನು ಮಾಡುತ್ತೆ, ಅಕ್ವಾಟಿಕ್ ಲೈಫ್ಗೆ ಏನು ಮಾಡುತ್ತೆ, ತೊಂದರೆ ಕೊಡುತ್ತೆ. ಆಪ್ಷನ್ ಏನು, ಎ ಇಸ್ ದ ಕರೆಕ್ಟ್ ಅಂತ ಹೇಳ್ಬೋದು. ಬಟ್ ಆಪ್ಷನ್ 3 ನಾವು ನೋಡಬೇಕಾಗುತ್ತೆ, ಸರಿನಾ? 3 ನಾವು ನೋಡಬೇಕು. ಇಟ್ ಹೆಲ್ಪ್ಸ್ ಅಕ್ವಾಟಿಕ್ ಪ್ಲಾಂಟ್ಸ್ ಗ್ರೋ. ಇದು ಜಲಸಸ್ಯಗಳ ಬೆಳವಣಿಗೆ ಸಹಾಯ ಮಾಡುತ್ತದೆ. ಸೊ ಈ ಥರ ಒಂದು ವೇಸ್ಟ್ ಯಾಕಪ್ಪ ಒಂದು ಜಲಸಸ್ಯಗಳಿಗೆ ಸಹಾಯ ಮಾಡುತ್ತದೆ ಹೇಳಿ? ತಪ್ಪಲ್ವಾ? ನೆಕ್ಸ್ಟು, ಇಟ್ ಕ್ಲೀನ್ಸ್ ದ ವಾಟರ್. ವೇಸ್ಟ್ನ ಆ್ಯಡ್ ಮಾಡಿದ್ರೆ ವಾಟರ್ ಕ್ಲೀನ್ ಆಗುತ್ತಾ? ಆಗಲ್ಲ. ಇದು ನೀರನ್ನು ಶುದ್ಧಗೊಳಿಸುತ್ತದೆ ಅಂತ ಕೊಟ್ಟಿದ್ರೆ, ಗೊಳಿಸಲ್ಲ, ಇನ್ನು ಕೆಡಿಸುತ್ತೆ. ಇಟ್ ಕ್ವಿಕ್ಲಿ ಡಿಸಾಲ್ವ್ಸ್ ಇನ್ ವಾಟರ್. ಇದೇನೋ ಈಗ ಪ್ಲಾಸ್ಟಿಕ್ ಏನಾರು ಎಸಿದ್ರೆ ಅದು ಬೇಗ ನೀರಲ್ಲಿ ಕರ್ಗೋಗ್ಬಿಡುತ್ತಾ? ಆಗ ಇಲ್ಲಿ ಕರ್ಗೋಗಲ್ಲ, ಅಂದರೆ ಡಿಸಾಲ್ವ್ ಆಗಲ್ಲ ತಾನೆ. ಸೊ 3 ಕೂಡ ಆಪ್ಷನ್ನು ತಪ್ಪಾಗಿರುತ್ತೆ. ಸೊ ಈ ಥರ ಒಂದು ಕ್ವಶನ್ಸ್ನ ನಾವು ಈಸಿಯಾಗೆ ಮಾಡ್ಬೋದು. ಸೆಕ್ಷುವಲ್ ಮೆಚುರೇಷನ್ ಇನ್ ಹ್ಯೂಮನ್ಸ್ ರಿಸಲ್ಟ್ಸ್ ಇನ್. ಮನುಷ್ಯರಲ್ಲಿ ಲೈಂಗಿಕ ಪ್ರಬದ್ಧತೆಯು ಇದಕ್ಕೆ ಕಾರಣವಾಗುತ್ತದೆ. ಸೊ ಏನರ ಬಗ್ಗೆ ಮಾತಾಡ್ತಿದ್ದಾರೆ? ಸೆಕ್ಷುವಲ್ ಮ್ಯಾಚುರೇಷನ್ ಅಂತ. ಮೆಚುರೇಷನ್ ಅಂದರೆ ಏನು? ಅದೊಂದು ಟೈಮ್, ಓಕೆನಾ? ಟೈಮ್ ಅಂದರೆ ಏನು? ಯಾವಾಗ ಮೇಲ್ ಆರ್ ಫೀಮೇಲ್ ಒಂದು ಮೆಚೂರಿಟಿ ಪೀರಿಯಡ್ನ ಆ ಒಂದು ಪೀರಿಯಡ್ ಫೇಸಲ್ಲಿ ಅವರು ಇರ್ತಾರೆ ಅಂತ, ಓಕೆನಾ? ಅದನ್ನು ನಾವೇನಂತ ಕರಿತೀವಿ? ಪ್ಯೂಬರ್ಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಯೂಬರ್ಟಿ ಅಂತ ನಾವು ಕರಿತೀವಿ. ಸೊ ನೋಡೋಣ, ಈ ಸೆಕ್ಷುವಲ್ ಮೆಚುರೇಷನ್ ಇನ್ ಹ್ಯೂಮನ್ಸ್ ರಿಸಲ್ಟ್ಸ್ ಇನ್. ಈ ಒಂದು ಪ್ಯೂಬರ್ಟಿ ಪೀರಿಯಡ್ ಬಂದಾಗ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅಂತ ಕೇಳಿದರೆ, ಲಾಸ್ ಆಫ್ ರೀಪ್ರೊಡಕ್ಟಿವ್ ಕೆಪಾಸಿಟಿ ಆ್ಯಂಡ್ ಗ್ರೋತ್, ಸಂತಾನೋತ್ಪತ್ತಿಯ ಸಾಮರ್ಥ್ಯ ಮತ್ತು ಬೆಳವಣಿಗೆಯ ನಷ್ಟ ಅಂತ ಕೇಳಿದ್ದಾರೆ. ಸೊ ಈಗ ಈ ಒಂದು ರೀಪ್ರೊಡಕ್ಟಿವ್ ಕೆಪಾಸಿಟಿ ಗ್ರೋತ್ ಯಾವಾಗಪ್ಪ ಕಡಿಮೆ ಆಗುತ್ತಪ್ಪ ಅಂದರೆ, ಆಫ್ಟರ್ ದ ಏಜ್, ಅಂದರೆ ಓಲ್ಡ್ ಏಜ್ ಆದಾಗ ಈ ಥರ ಒಂದು ಕೆಪಾಸಿಟೀಸ್ ಕಡಿಮೆ ಆಗುತ್ತೆ, ಮತ್ತು ಗ್ರೋತ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇಲ್ಲಿ ಏನು ಕೇಳಿದ್ದಾರೆ? ಇಲ್ಲಿ ಸೆಕ್ಷುವಲ್ ಮೆಚುರೇಷನ್ ಪೀರಿಯಡ್ ಪ್ಯೂಬರ್ಟಿ ಬಗ್ಗೆ ಕೇಳಿದ್ದಾರೆ. ಮೊದಲನೇ ಆಪ್ಷನ್ ಆಗಲ್ಲ. ನೆಕ್ಸ್ಟು, ಡೆವಲಪ್ಮೆಂಟ್ ಆಫ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಆ್ಯಂಡ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಸಂತಾನೋತ್ಪತ್ತಿ ಅಂಗಾಂಗಗಳು ಮತ್ತು ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳು ಬೆಳವಣಿಗೆ. ಮೂರನೇದು ನೋಡೋಣ, ಡಿಕ್ರೀಸ್ ಇನ್ ಹಾರ್ಮೋನ್ ಲೆವೆಲ್ಸ್ ಆ್ಯಂಡ್ ಲಾಸ್ ಆಫ್ ರೀಪ್ರೊಡಕ್ಟಿವ್ ಆರ್ಗನ್ಸ್, ಓನ್ಲಿ ಫಿಸಿಕಲ್ ಗ್ರೋತ್. ಈ ಫಿಸಿಕಲ್ ಗ್ರೋತ್ ಏನು? ಈ ಫಿಸಿಕಲ್ ಗ್ರೋತ್ ಯಾವಾಗಲೂ ನಮ್ಮ ಬಾಡಿ ಚೇಂಜಸ್ ಅಲ್ಲಿ ಆಗ್ತಾನೆ ಇರುತ್ತೆ ಫಿಸಿಕಲ್ ಗ್ರೋತ್, ಅಲ್ವಾ?
ಸೊ ಇಲ್ಲಿ ಯಾವುದೇ ಥರದ ಚೇಂಜಸ್ ಇಲ್ಲ. ಆಪ್ಷನ್ 4 ಇದನ್ನು ಎಲಿಮಿನೇಟ್ ಮಾಡ್ಬೋದು. ಬಟ್ 1ನೇದು ಮತ್ತು 3ನೇದು ಎರಡು ಕೂಡ ಸೇಮ್ ಅರ್ಥನೇ ಕೊಡ್ತಿದೆ. ಬಟ್ ಇಲ್ಲಿ ಹಾರ್ಮೋನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಹಾರ್ಮೋನ್ ಲೆವೆಲ್ಸ್ ಯಾವಾಗಪ್ಪ ಅಂದರೆ ಈ ಪ್ಯೂಬರ್ಟಿ ಏಜ್ ಬಂದಾಗ ಹಾರ್ಮೋನ್ ಲೆವೆಲ್ಸು ಇನ್ಕ್ರೀಸ್ ಆಗುತ್ತೆ, ಸ್ಪೆಷಲಿ ಫೀಮೇಲ್ಸಲ್ಲಿ, ಸರಿನಾ. ಸೊ ಉಳಿದಿರೋದು ಒಂದೇ ಆಪ್ಷನ್ನು. ಸೊ ಈ ಒಂದು ಪ್ಯೂಬರ್ಟಿ ಅಥವಾ ಈ ಒಂದು ಸೆಕ್ಚುಯಲ್ ಮೆಚುರೇಷನ್ ಅನ್ನೋ ಒಂದು ಪೀರಿಯಡ್ನ ಎಂಟರ್ ಆದಾಗ ನಮ್ಮ ಒಂದು ರೀಪ್ರೊಡಕ್ಟಿವ್ ಆರ್ಗನ್ಸ್ ಏನಾಗುತ್ತೆ, ಗ್ರೋತ್ ಆಗುತ್ತೆ, ಮತ್ತು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಲೈಂಗಿಕ ಗುಣಲಕ್ಷಣಗಳ ಬೆಳವಣಿಗೆ ಆಗುತ್ತದೆ ಅಂತ ನಾವು ಹೇಳ್ತೀವಿ. ಓಕೆನಾ. ಪ್ಲಾಸ್ಟಿಡ್ಸ್ ವಿಚ್ ಆರ್ ಫೌಂಡ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ಸ್ ಹೆಲ್ಪ್ಸ್ ಇನ್. ಸಸ್ಯಕೋಶಗಳಲ್ಲಿ ಮಾತ್ರ ಕಂಡುಬರುವ ಪ್ಲಾಸ್ಟಿಡ್ಸ್ ಯಾವುದಕ್ಕೆ ಸಹಾಯ ಮಾಡುತ್ತದೆ? ಸೊ ಈಗ ಈ ಪ್ಲಾಸ್ಟಿಡ್ಸ್ ಅನ್ನೋದು ಬರೀ ಏನರಲ್ಲಿರುತ್ತೆ, ಬರೀ ಪ್ಲಾಂಟ್ಸಲ್ಲಿ ಅಲ್ಲಿ ಮಾತ್ರ ಕಾಣಿಸುತ್ತೆ. ಹಾಗಾದರೆ ಈ ಪ್ಲಾಸ್ಟಿಡ್ಸ್, ಓಕೆನಾ, ಈ ಪ್ಲಾಸ್ಟಿಕ್ಸ್ ಏನಕ್ಕೆ ಸಹಾಯ ಮಾಡುತ್ತಪ್ಪ ಅಂತಂದರೆ ಆ ಒಂದು ಫುಡ್ಡು ಅಥವಾ ಒಂದು ಪ್ಲ್ಯಾಂಟು ತನ್ನ ಆಹಾರನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಮತ್ತು ಆಹಾರನ ತಯಾರಿಸೋಕ್ಕೆ. ಓಕೆನಾ. ಇದನ್ನು ನೋಡೋದಾದರೆ, ಆಪ್ಷನ್ಸ್ ನೋಡೋದಾದರೆ ದ್ಯುತಿ ಸಂಶ್ಲೇಷಣೆ ಮತ್ತು ಶೇಖರಣೆ ಅಂತ ಕೊಟ್ಟಿದ್ದಾರೆ. ನೋಡಿ, ಮೊದಲನೇ ಆಪ್ಷನ್ನೇ ಕೊಟ್ಬಿಟ್ಟಿದ್ದಾರೆ. ಇನ್ನು ಎಕ್ಸ್ಕ್ರೀಷನ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಕ್ರೀಷನ್ ಅಂದರೆ ವಿಸರ್ಜನೆ. ಟ್ರಾನ್ಸ್ಪೋರ್ಟೇಷನ್ಗೆ ಟ್ರಾನ್ಸ್ಪೋರ್ಟೇಷನ್ಗೆ ಯಾವ ಟಿಶ್ಯೂಸ್ ಐತಪ್ಪ? ಝೈಲಮ್ ಮತ್ತು ಫ್ಲೋಯಮ್ ಐತೆ. ಓಕೆನಾ. ಇದನ್ನು ಯಾವ ಟಿಶ್ಯೂ ಅಂತ ಕರಿತೀವಿ? ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಓಕೆನಾ. 4ನೇ ಯಾವುದು? ಉಸಿರಾಟ, ಅಂದರೆ ರೆಸ್ಪಿರೇಷನ್ ಅಂತ ಕರಿತೀವಿ, ಸರಿನಾ. ಸೊ ಆಪ್ಷನ್ ಯಾವುದು? ಎ ಇಸ್ ದ ಕರೆಕ್ಟ್. ಈಗ ಪ್ಲಾಸ್ಟಿಡ್ಸ್ ಅಂತ ಬಂದಾಗ ನಮಗೆ 3 ಥರ ಪ್ಲಾಸ್ಟಿಡ್ಸ್ ಇರುತ್ತೆ. ಓಕೆನಾ. ಬರಿತೀನಿ, ನೆನ್ಪು ಮಾಡ್ಕೊಳ್ಳಿ. ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಕ್ಲೋರೋಪ್ಲಾಸ್ಟ್, ಇರಿ ಒಂದು ನಿಮಿಷ, CHLO ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಅದಾದಮೇಲೆ ಕ್ರೋಮೋಪ್ಲಾಸ್ಟ್. ಓಕೆನಾ. ನೆಕ್ಸ್ಟ್ ಲ್ಯೂಕೋಪ್ಲಾಸ್ಟ್. ಈ 3 ನಮಗೆ ಗೊತ್ತಿರಬೇಕು, ನೆನ್ಪು ಮಾಡ್ಕೊಳ್ಳಿ, ಇಷ್ಟು ಮಾಡ್ಕೊಳ್ಳಿ. ಕ್ಲೋರೋಪ್ಲಾಸ್ಟ್ ಏನು ಮಾಡುತ್ತೆ? ಕ್ಲೋರೋ ಅಂತ ಎಲ್ಲೈತೆ ಅದು ಕ್ಲೋರೋಫಿಲ್ಗೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಕ್ಲೋರೋಫಿಲ್ ಅಂದ್ರೇನು? ಅದೊಂದು ಗ್ರೀನ್ ಪಿಗ್ಮೆಂಟ್, ನಮ್ಮ ಫೋಟೋಸಿಂಥಸಿಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ರೋಮೋಪ್ಲಾಸ್ಟ್. ಈ ಕ್ರೋಮೋಪ್ಲಾಸ್ಟ್ ಏನು? ಕ್ರೋಮೋ ಅಂತ ಅಂದಾಗ ಕಲರ್ ಅಂತ ನೆನಪಿರಬೇಕು. ಒಂದು ಹಣ್ಣು ಆಗಿರ್ಬೋದು. ಈಗ ಟೊಮ್ಯಾಟೋಗೆ ರೆಡ್ ಕಲರ್ ಕೊಡೋದು ಯಾವುದಪ್ಪ ಅಂತಂದರೆ ಕ್ರೋಮೋಪ್ಲಾಸ್ಟ್ ಅಂತ ಕರಿತೀವಿ. ಹಾಗಾದರೆ ಲ್ಯೂಕೋಪ್ಲಾಸ್ಟ್ ಅಂದರೆ ಏನು? ಈ ಲ್ಯೂಕೋಪ್ಲಾಸ್ಟು ಒಂದು ಕಲರ್ಲೆಸ್ ಪ್ಲಾಸ್ಟಿಡ್. ಇದಕ್ಕೆ ಯಾವುದೇ ಥರ ಕಲರ್ ಇರಲ್ಲ. ಓಕೆನಾ. ಇದ್ರೊಳಗೆ ಏನು ಮೇಯ್ನ್ ಇದ್ರ ಅಂದರೆ ಏನು ಇದ್ರ ಕೆಲಸ ಅಂತಂದರೆ ಸ್ಟೋರೇಜ್. ಇದಿಷ್ಟು ನಮಗೆ ಗೊತ್ತಿರಬೇಕು. ವಾಟ್ ಈಸ್ ದ ಆಡಿಯಬಲ್ ಫ್ರೀಕ್ವೆನ್ಸಿ ರೇಂಜ್ ಫಾರ್ ಹ್ಯೂಮನ್ ಬೀಯಿಂಗ್ಸ್? ಮನುಷ್ಯರಿಗೆ ಕೇಳಿಸಲ್ಬಲ್ಲ ಶಬ್ದ ಆವರ್ತನದ ವ್ಯಾಪ್ತಿ ಎಷ್ಟು? ಸೊ ಈಗ ಆಡಿಬಲ್ ಫ್ರೀಕ್ವೆನ್ಸಿ ಅಂದರೆ ಏನು? ನಮಗೆ ಮನುಷ್ಯರಿಗೆ ಎಷ್ಟು ಕೇಳಿಸುತ್ತೆ ಅದನ್ನು ನಾವು ಆಡಿಬಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಹಾಗಾದರೆ ನಮಗೆ ಎಷ್ಟಪ್ಪ ಕೇಳಿಸೋದು? ಎಷ್ಟು ಒಂದು ಪ್ರಮಾಣದಲ್ಲಿ ಕೇಳಿಸೋದಪ್ಪ ಅಂತಂದರೆ 20 ಹರ್ಟ್ಸ್ ಟು 20,000 ಹರ್ಟ್ಸ್ ಅಂತ ಕರಿತೀವಿ. ಓಕೆನಾ. ಇನ್ ಕೇಸ್ ಏನಾದರೂ ಮೋರ್ ದೆನ್ 20,000 ಹರ್ಟ್ಸ್ ಇದ್ದರೆ, ಓಕೆನಾ, ಮೋರ್ ದೆನ್ 20,000 ಹರ್ಟ್ಸ್ ಏನಾದರೂ ಇದ್ದರೆ ಅದನ್ನು ಏನಂತ ಕರಿತೀವಿ? ಅಲ್ಟ್ರಾಸೌಂಡ್ ಅಂತ ಕರಿತೀವಿ. ಅಲ್ಟ್ರಾಸೌಂಡ್ ಅಂತ ನಾವು ಕರಿತೀವಿ. ಓಕೆನಾ. ಈ ಅಲ್ಟ್ರಾಸೌಂಡ್ ಬಗ್ಗೆ ನಮಗೆ ಗೊತ್ತಿರಬೇಕು. ಜಾಸ್ತಿ ಅಂದರೆ ಜಾಸ್ತಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಇಲ್ಲಿ ಯಾವುದಪ್ಪ? 20 ಹರ್ಟ್ಸ್ ಟು 20,000 ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 200 to 2000 ಅಂತ ಕೊಟ್ಟಿದ್ದಾರೆ. ಇದು ಅಲ್ಟ್ರಾಸೌಂಡು. ಈ ಸೌಂಡನ್ನ ನಾವು ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ. ನಮಗೆ ಎಷ್ಟು? 20 ಹರ್ಟ್ಸಿಂದ 20,000 ಹರ್ಟ್ಸ್ ನಮಗೆ ಕೇಳಿಸ್ಕೊಳ್ಳೋಕ್ಕೆ ಆಗುತ್ತೆ. ಆ ಡಿವೈಸ್ ಹ್ಯಾಸ್ ಅ ರೆಸಿಸ್ಟೆನ್ಸ್ ಆಫ್ 75 ohms and carries the current of 4 ampere. The power dissipated is dash. ಒಂದು ಸಾಧನವು 75 ರೋಧನವನ್ನು ಅಂದರೆ ರೆಸಿಸ್ಟೆನ್ಸ್ ಹೊಂದಿದ್ದು ಮತ್ತು 4 ಆಂಪ್ಸ್ ವಿದ್ಯುತ್ ಪ್ರವಾಹವನ್ನು ಹೊಂದಿದೆ. ಅದರಲ್ಲಿ ವ್ಯಯವಾಗುವ ಶಕ್ತಿ ಎಷ್ಟು? ಸೊ ನಾವು ಏನರ ಬಗ್ಗೆ ಕೇಳ್ತಿದ್ರೆ ವ್ಯಯವಾಗುವ ಶಕ್ತಿ ಅಂದರೆ ಪವರ್ ಡಿಸ್ಪೇಟೆಡ್ ಅಂತ ಕೇಳಿದ್ದಾರೆ. ಈ ಪವರ್ ಡಿಸ್ಪೇಟೆಡ್ ಅಂದರೆ ಏನು? ಯಾವಾಗ ಈ ಎಲೆಕ್ಟ್ರಿಕಲ್ ಎನರ್ಜಿ ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಅದನ್ನು ನಾವು ಪವರ್ ಡಿಸ್ಪೇಟೆಡ್ ಅಂತ ಕರಿತೀವಿ, ಸರಿನಾ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಅಂದರೆ ಏನು? ಒಂದು ಪವರ್ನ ಅಂದರೆ ಎಲೆಕ್ಟ್ರಿಸಿಟಿನ ತಡಿತಾ ಇರೋದನ್ನ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಪವರ್ ಡಿಸ್ಪೇಟೆಡ್ಗೆ ಫಾರ್ಮುಲಾ ಏನಪ್ಪ? ಪವರ್ ಡಿಸ್ಪೇಟೆಡ್ಗೆ ಬರ್ಕೊಬಿಡಿ, ಪಿ ಡಿ ಅಂತಲೇ ಬರ್ಕೊಳ್ಳಿ. ನಮಗೆ ನಾರ್ಮಲ್ ಪವರ್ ಫಾರ್ಮುಲಾ ಏನು? I ಇಂಟು ಆರ್. ಐ ಅಂದರೆ ಏನು? ಕರೆಂಟು, ಆರ್ ಅಂದರೆ ರೆಸಿಸ್ಟಿವಿಟಿ. ಬಟ್ ಪವರ್ ಡಿಸ್ಪೇಟೆಡ್ ಅಂದರೆ ಹೀಟ್ ಮೆಕ್ಯಾನಿಕಲ್ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿನ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತಲ್ವಾ, ಆವಾಗ ಫಾರ್ಮುಲಾ ಏನಪ್ಪ ಅಂತ ಅಂದರೆ I² ಇಂಟು ಆರ್ ಅಂತ ಕರಿತೀವಿ. I² ಅಂದರೆ ಏನು? ಐ ಅಂತಂದರೆ ಕರೆಂಟು ಅಂದರೆ ಎಷ್ಟು? 4 ಅಂತಲ್ವಾ. 4² ಇಂಟು ಆರ್ ಎಷ್ಟಪ್ಪ?
75. ಸೊ ಎಷ್ಟಾಗುತ್ತೆ? 16 ಇಂಟು 75 ಆಗುತ್ತೆ ಅಲ್ವಾ? ಸೊ 750 ಪ್ಲಸ್ 75 ಇಂಟು 600, 6 5 30, 7 3 6 7 42, 45. ಸೊ ಇವಿಷ್ಟು ಆ್ಯಡ್ ಮಾಡಿದ್ರೆ 16 ಇಂಟು 75 ನಮಗೆ ಸಿಗುತ್ತೆ. 0 0 4 ಪ್ಲಸ್ 1 7 ಪ್ಲಸ್ 4 11, 11 ಪ್ಲಸ್ 1 12. ಎಷ್ಟಪ್ಪ ಅಂತಂದರೆ 12,200 ವ್ಯಾಟ್ಸ್ ಅಂತ ನಾವು ಕರಿತೀವಿ. ಆಪ್ಷನ್ ಯಾವುದು? ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಾವು ಮಿಸ್ ಆಗಿ ಸ್ಟೂಡೆಂಟ್ಸ್ ಏನು ಮಾಡ್ತೀರಿ ಗೊತ್ತಾ? ಪವರ್ ಬಗ್ಗೆ ಕೇಳ್ಬಿಟ್ಟಿದ್ದಾರಾ, ಡಿಸ್ಪೇಟೆಡ್ ಬಗ್ಗೆ ಮರ್ತೇ ಬಿಡ್ತಾರೆ. ಓಕೆನಾ? ಸೊ ಪವರ್ ಅಂತ ಬಂದಾಗ ಏನು ಮಾಡ್ತಾರೆ? 4 ಇಂಟು 75 ಮಾಡ್ತಾರೆ. ಆಪ್ಷನ್ ಏನು? 300 ಅಂತಲೂ ಕೊಟ್ಟಿದ್ದಾರೆ. ನಾವು ಟ್ರ್ಯಾಪ್ ಮಾಡೋಕ್ಕೆ 300 ಕೊಟ್ಟಿರ್ತಾನೆ, ಅದನ್ನು ಆಗಬಾರ್ದು. ಈಗ 6ನೇ ಕ್ವಶನ್ನು. Which of the following are produced when a metal oxide reacts with an acid? ಲೋಹದ ಆಕ್ಸೈಡ್ಸ್ ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿದಾಗ ಕೆಳಗಿನ ಯಾವುದನ್ನು ಉತ್ಪಾದಿಸಲಾಗುತ್ತದೆ? ಸೊ ಏನು? ಒಂದು ಮೆಟಲ್ ಪ್ಲಸ್ ಇನ್ನೊಂದು ಏನಪ್ಪ? ಒಂದು ಮೆಟಲ್ ಪ್ಲಸ್ ಇನ್ನೊಂದು ಆ್ಯಸಿಡ್. ಓಕೆನಾ? ಇವೆರಡು ಏನಾದಾಗ ರಿಯಾಕ್ಟ್ ಆದಾಗ ನಮಗೆ ಏನೇನು ಸಿಗುತ್ತೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ರಿಯಾಕ್ಷನ್ನ ನಾವು ಏನಂತ ಕರಿತೀವಪ್ಪ ಅಂದರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತಪ್ಪ ಅಂದರೆ ಸಾಲ್ಟ್ ಪ್ಲಸ್ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಯಾವುದು? ಸಾಲ್ಟ್ ಪ್ಲಸ್ ವಾಟರ್, ಲವಣ ಮತ್ತು ನೀರು ಇದರಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಈಗ ನೋಡೋದಾದರೆ ಒಂದು ನಿಮಿಷ, ಆದಷ್ಟು ಕತೆ ವರ್ಕ್ ಆಗ್ತಿದೆ. ಓಕೆ, ಸರಿನಾ? ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟೋಣ. CuO ಅಂದರೆ ಕಾಪರ್ ಆಕ್ಸೈಡು, ಅದೊಂದು ಮೆಟಲ್ಲು. ಇವಾಗ ಒಂದು 2HCl ಅಂತ ತಗೊಳ್ಳೋಣ, ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಇವೆರಡು ರಿಯಾಕ್ಟ್ ಆದಾಗ ಏನಾಗುತ್ತಪ್ಪ ಅಂದರೆ ಏನಾಗುತ್ತೆ? CuCl2 ಆಗುತ್ತೆ. ಪ್ಲಸ್ ಅಂದರೆ ಕಾಪರ್ ಕ್ಲೋರೈಡ್. ಓಕೆನಾ? ಏನಾಗುತ್ತೆ? ಕಾಪರ್ ಕ್ಲೋರೈಡ್ ಪ್ಲಸ್ ಇಲ್ಲಿ ಏನೇನೈತೆ? 2HCl ಅಲ್ವಾ, ಇದು 2HCl ಅಲ್ವಾ? ಸೊ Cl ಈ ಕಡೆ ಹೋಗುತ್ತೆ, CuCl2 ಆಗುತ್ತೆ. ಅದಾದಮೇಲೆ H2O ಆಗುತ್ತೆ. ಓಕೆನಾ? ಸೊ CuCl3 ಏನು? ಅದೊಂದು ಸಾಲ್ಟು. ಈ ಸಾಲ್ಟ್ ಜೊತೆಗೆ ಏನಾಗುತ್ತೆ? ವಾಟರು ರಿಲೀಸ್ ಆಗುತ್ತೆ. ಸೊ ಈ ಒಂದು ಈಕ್ವೇಷನ್ ಅಥವಾ ಈ ಒಂದು ರಿಯಾಕ್ಷನ್ ನಾವು ಏನಂತ ಕರಿತೀವಿ ಅಂದರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ದಯವಿಟ್ಟು ಇದ್ರ ಮೇಲೆ ನೋಡಿ, ಜಾಸ್ತಿ ಅಂದರೆ ಜಾಸ್ತಿ ಕ್ವಶನ್ಸ್ ನಮಗೆ ಇದ್ರ ಮೇಲೆ ಬರುತ್ತೆ. ದ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ 2 ಮಾಸಸ್ ಇನ್ಕ್ರೀಸಸ್ ವೆನ್ ಡ್ಯಾಶ್. ಎರಡು ದ್ರವ್ಯ ರಾಶಿಗಳ ನಡುವಿನ ಗುರುತ್ವಾಕರ್ಷಣೆ ಬಲವು ಯಾವಾಗ ಹೆಚ್ಚಾಗುತ್ತದೆ? ಸೊ ನಾನು ಫಸ್ಟ್ ಕ್ಲಾಸ್ನಲ್ಲೇ ನಿಮ್ಗೆ ಹೇಳಿದೆ ಈ ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ. ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಎರಡು ನೆನ್ಪಿಟ್ಕೊಬಿಡಿ. ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯಾವುದಕ್ಕೆ? ಮಾಸ್. ಓಕೆಂದ್ರೆ ಆಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಗ್ರಾವಿಟೇಷನಲ್ ಫೋರ್ಸ್ GF ಅಂತ ಬರಿತೀನಿ. ಆಮೇಲೆ ಗರ್ಲ್ ಫ್ರೆಂಡ್ ಅಂತಲ್ಲ, ಓಕೆ, GB ಅಂತಲೇ ಇರಲಿ. GF ಅಂದರೆ ಗರ್ಲ್ ಫ್ರೆಂಡ್ ಅನ್ಕೊಬಿಡ್ತೀರಾ. ಗ್ರಾವಿಟೇಷನಲ್ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನಪ್ಪ? ಡಿಸ್ಟೆನ್ಸ್. ಸೊ ಮಾಸ್ ಏನಾದ್ರು ಜಾಸ್ತಿ ಇದ್ದರೆ, ದ್ರವ್ಯರಾಶಿ ಜಾಸ್ತಿ ಇದ್ದರೆ ಗುರುತ್ವಾಕರ್ಷಣೆನೂ ಕೂಡ ಜಾಸ್ತಿ ಇರುತ್ತೆ. ದೂರ ಏನಾದ್ರು ಜಾಸ್ತಿ ಇದ್ದರೆ ಗುರುತ್ವಾಕರ್ಷಣೆ ಇರುತ್ತೆ, ಕಡಿಮೆ ಇರುತ್ತೆ. ಓಕೆನಾ? ಸೊ ಇದು ನೋಡೋಣ, ಇದ್ರ ಮೇಲೇ ಕ್ವಶನ್ ಕೇಳಿರ್ತಾರೆ. ನೋಡೋಣ. ದ ಪ್ರಾಡಕ್ಟ್ ಆಫ್ ದೇರ್ ಮಾಸಸ್ ಇನ್ಕ್ರೀಸಸ್. ಇಲ್ಲಿಗೆ ಏನು ಕೇಳಿರೋದು? ದ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ 2 ಮಾಸಸ್ ಇನ್ಕ್ರೀಸಸ್. ಎರಡು ಮಾಸ್ ಎರಡು ದ್ರವ್ಯ ರಾಶಿಗಳ ನಡುವೆ ಗ್ರಾವಿಟೇಷನಲ್ ಫೋರ್ಸು ಯಾವಾಗ ಜಾಸ್ತಿ ಆಗುತ್ತೆ ಅಂತ ಕೇಳಿದ್ದಾರೆ. ಯಾವಾಗಪ್ಪ ಅಂತಂದರೆ ಈಗ ಮಾಸ್ ಜಾಸ್ತಿ ಆದರೆ ಗ್ರಾವಿಟೇಷನಲ್ ಜಾಸ್ತಿ ಆಗುತ್ತೆ ಅಲ್ವಾ? ದ ಪ್ರಾಡಕ್ಟ್ ಆಫ್ ದೇರ್ ಮಾಸಸ್ ಇನ್ಕ್ರೀಸಸ್ ಅಂದರೆ ಅವುಗಳ ದ್ರವ್ಯರಾಶಿ ಗುಣಬಲ ಹೆಚ್ಚಾದಾಗ ಇದು ಕೂಡ ಹೆಚ್ಚಾಗುತ್ತೆ. ಮಿಕ್ಕಿದ ಆಪ್ಷನ್ ನೋಡೋಣ. ದೇ ಆರ್ ಕೆಪ್ಟ್ ಇನ್ ವಾಟರಲ್ಲಿದ್ದಾಗ ಯಾಕೆ? ದೇರ್ ಮಾಸ್ ಡಿಕ್ರೀಸಸ್. ಮಾಸ್ ಏನಾದ್ರು ಡಿಕ್ರೀಸ್ ಆದರೆ ಗ್ರಾವಿಟೇಷನಲ್ ಫೋರ್ಸು ಕೂಡ ಡಿಕ್ರೀಸ್ ಆಗುತ್ತೆ, ಯಾಕಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ಲ. ಇನ್ನು ನೆಕ್ಸ್ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇನ್ಕ್ರೀಸಸ್. ಡಿಸ್ಟೆನ್ಸ್ ಜಾಸ್ತಿ ಆದರೆ ಗ್ರಾವಿಟೇಷನಲ್ ಫೋರ್ಸ್ ಏನಿರುತ್ತೆ? ಕಡಿಮೆ ಇರುತ್ತೆ. ಸೊ ಹಾಗಾಗಿ ಎ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು 8ನೇದು. ಆ ಸ್ಟೂಡೆಂಟ್ ನೋಟಿಸಸ್ ದಟ್ ಹೈಡ್ರಾ ಕ್ರಿಯೇಟ್ಸ್ ನ್ಯೂ ಆರ್ಗನಿಸಮ್ ಬೈ ಡೆವಲಪಿಂಗ್ ಸ್ಮಾಲ್ protrusions on its body which eventually detach. What kind of reproduction is this? ಹೈಡ್ರಾ ತನ್ನ ದೇಹದ ಮೇಲೆ ಸಣ್ಣ ಒಬ್ಬುಗಳನ್ನು ಬೆಳೆಸುವ ಮೂಲಕ ಹೊಸ ಜೀವಗಳನ್ನು ಸೃಷ್ಟಿಪಡಿಸುತ್ತದೆ ಮತ್ತು ಅವು ಅಂತಿಮವಾಗಿ ಬೇರ್ಪಡಿಸುತ್ತದೆ ಎಂಬುದು ಒಬ್ಬ ವಿದ್ಯಾರ್ಥಿ ಗಮನಿಸುತ್ತಾನೆ. ಇದು ಯಾವ ರೀತಿಯ ಸಂತಾನೋತ್ಪತ್ತಿ? ಸೊ ಇಲ್ಲಿ ಏನು ಮಾಡ್ತಿದ್ದಾರೆ? ಹೈಡ್ರಾ ಬಗ್ಗೆ ಮಾತಾಡ್ತಿದ್ದಾರೆ. ಈ ಹೈಡ್ರಾ ಏನು ಮಾಡುತ್ತೆ? ಆ ಒಂದು ಪ್ಲಾಂಟ್ ಬಾಡಿ ಮೇಲೆ ಒಂದು ಮಗ್ಗು ಥರ ಅಥವಾ ಒಂದು ಬಡ್ನ ಡೆವಲಪ್ ಮಾಡುತ್ತೆ ಮತ್ತು ಆ ಬಡ್ಡು ನೆಲಕ್ಕೆ ಬೀಳುತ್ತೆ. ನೆಲಕ್ಕೆ ಬಿದ್ದಾದ್ಮೇಲೆ ಏನಾಗುತ್ತೆ? ಒಂದು ಹೊಸ ಪ್ಲಾಂಟ್ ಆಗಿ ಉಟ್ಕೊಳ್ಳುತ್ತೆ.
ಓಕೆನಾ. ಸೊ ಈ ಥರ ಒಂದು ಪ್ರಾಸೆಸ್ ನಾವೇನಂತ ಕರಿತೀವಿ ಅಂತಂದರೆ ಬಡ್ಡಿಂಗ್ ಅಂತ ಕರಿತೀನಿ. ಈ ಬಡ್ಡಿಂಗ್ ಅಂತಂದರೆ ಇಟ್ ಇಸ್ ಅ ಟೈಪ್ ಆಫ್ ಎ ಸೆಕ್ಷುವಲ್ ರೀಪ್ರೊಡಕ್ಷನ್, ಎ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಈಗ ನೆಕ್ಸ್ಟು ಪಾರ್ಥೆನೋಜೆನಿಸಿಸ್ ಅಂದ್ರೇನು? ಸೊ ಪಾರ್ಥೆನೋಜೆನಿಸಿಸ್ ಅಂತಂದರೆ ಈಗ ಒಂದು ಎಗ್ಗು ಫರ್ಟಿಲೈಸ್ ಆಗದಲ್ಲಿ ಎಂಬ್ರಿಯೋ ಡೆವಲಪ್ ಮಾಡಿದನ್ನು ಪಾರ್ಥೆನೋಜೆನಿಸಿಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ನಮಗೆ ಈ ವರ್ಷ ಕೇಳೋ ಪ್ರಶ್ನೆ ಅಂದರೆ ಸಾಧ್ಯತೆ ಜಾಸ್ತಿ ಇದೆ. ಓಕೆನಾ. ಆಮೇಲೆ ರೀಜನರೇಷನ್ ಅಂದರೆ ಒಂದು ಜನ್ರೇಷನ್ನ ಮತ್ತೆ ಪುನರುತ್ಪಾದನೆ ಮಾಡುವುದು ರೀಜನರೇಷನ್ ಅಂತ ಕರಿತೀವಿ. ಈಗ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತಂದರೆ ಇಲ್ಲೇನಿರಬೇಕು, ಮೇಲು ಮತ್ತು ಫೀಮೇಲ್ 2 ಗ್ಯಾಮೆಟ್ಸ್ ಕೂಡ ಇರಬೇಕು. ಅದನ್ನು ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಸರಿನಾ? Which of the following statements correctly describes the transportation of blood from the heart to the lungs? ಹೃದಯದಿಂದ ಶ್ವಾಸಕೋಶಕ್ಕೆ ರಕ್ತದ ಸಾಗಣೆಯನ್ನು ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿ ವಿವರಿಸುತ್ತದೆ? ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಡಿಆಕ್ಸಿನೇಟೆಡ್ ಬ್ಲಡ್ ಈಸ್ ಪಂಪ್ಡ್ ಫ್ರಮ್ ದ ಲೆಫ್ಟ್ ವೆಂಟ್ರಿಕಲ್ ಟು ದ ಲಂಗ್ಸ್. ಈಗ ಎರಡನೇದು ಅಂದರೆ ಆಮ್ಲಜನಕ ರಹಿತ ರಕ್ತವನ್ನು ಎಡ ಕುಕ್ಷಿಯಿಂದ ಶ್ವಾಸಕೋಶಕ್ಕೆ ಪಂಪ್ ಮಾಡಲಾಗುತ್ತದೆ. ಎರಡನೇ ಆಪ್ಷನ್ ಆಕ್ಸಿಜನೇಟೆಡ್ ಬ್ಲಡ್ ಈಸ್ ಕ್ಯಾರಿಡ್ ಫ್ರಮ್ ದ ಲಂಗ್ ಟು ದ ರೈಟ್ ಆಟ್ರಿಯಮ್. ಆಕ್ಸಿಜನೇಟೆಡ್ ಬ್ಲಡ್ ಫ್ಲೋಸ್ ಫ್ರಮ್ ದ ಲೆಫ್ಟ್ ವೆಂಟ್ರಿಕಲ್ ಟು ದ ಲಂಗ್ಸ್ ಫಾರ್ ಪ್ಯೂರಿಫಿಕೇಶನ್. ಡಿಆಕ್ಸಿನೇಟೆಡ್ ಬ್ಲಡ್ ಈಸ್ ಪಂಪ್ಡ್ ಫ್ರಮ್ ದ ರೈಟ್ ವೆಂಟ್ರಿಕಲ್ ಟು ದ ಲಂಗ್ಸ್. ಆಮ್ಲಜನಕಯುಕ್ತ ರಕ್ತವನ್ನು ಶ್ವಾಸಕೋಶದಿಂದ ಬಲ ಹೃತ್ಕರಣಕ್ಕೆ ಕೊಂಡೊಯ್ಯಲಾಗುತ್ತದೆ. ಆಮ್ಲಜನಕಯುಕ್ತ ರಕ್ತವು ಶುದ್ಧೀಕರಣಕ್ಕಾಗಿ ಎಡ ಕಕ್ಷೆಯಿಂದ ಶ್ವಾಸಕೋಶಕ್ಕೆ ಹರಿಯುತ್ತದೆ. ಸೊ ಇಲ್ಲಿ ಏನರ ಬಗ್ಗೆ ಮಾತಾಡ್ತಿದ್ದಾರೆ? ಹ್ಯೂಮನ್ ಹಾರ್ಟ್ ಬಗ್ಗೆ ಮಾತಾಡ್ತಿದ್ದಾರೆ, ಅಂದರೆ ಮಾನವನ ಹೃದಯ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆನಾ? ಏನರ ಬಗ್ಗೆ? ಹೃದಯ. ಒಂದು ನಿಮಿಷ, ಯಾಕೋ ಇವತ್ತು ಪೆನ್ನು ನೀಟಾಗಿ ವರ್ಕೇ ಆಗ್ತಿಲ್ಲ. ಓಕೆನಾ? ಹೃದಯದ ಬಗ್ಗೆ ಮಾತಾಡ್ತಾರೆ. ಒಂದು ನಿಮಿಷ ಇದೆ. ಓಕೆ, ಸರಿನಾ? ಏನರ ಬಗ್ಗೆ ಮಾತಾಡ್ತಿದ್ದಾರಪ್ಪ? ಹೃದಯದ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಈಗ ಹೃದಯ ಅಂತ ಬಂದಾಗ ಇದನ್ನು ನೆನ್ಪಿಟ್ಕೊಳ್ಳಿ, ಒಂದು ರೈಟ್ ಆಟ್ರಿಯಮ್, ಅದಾದಮೇಲೆ ರೈಟ್ ವೆಂಟ್ರಿಕಲ್. ಸರಿನಾ? ರೈಟ್ ಆಟ್ರಿಯಮ್ ಮತ್ತು ರೈಟ್ ವೆಂಟ್ರಿಕಲ್. ಆಮೇಲೆ ನೆಕ್ಸ್ಟು ಲೆಫ್ಟ್ ಆಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್. ಏನು? ಲೆಫ್ಟ್ ಆಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್. ಸೊ ಈಗ ರೈಟ್ ಆಟ್ರಿಯಮ್ ಏನು ಮಾಡುತ್ತೆ? ಲಂಗ್ಸ್. ಓಕೆನಾ? ಇದು ಲಂಗ್ಸ್ ಅಂತ. ಲಂಗ್ಸಿಂದ ಏನು ಮಾಡುತ್ತೆ? ಡಿಆಕ್ಸಿಜನೇಟೆಡ್ ಬ್ಲಡ್ನ ತಗೊಳುತ್ತೆ. ಸರಿನಾ? ಇಲ್ಲಿಂದ ಏನಾಗುತ್ತೆ? ರೈಟ್ ಆಟ್ರಿಯಮಿಂದ ರೈಟ್ ವೆಂಟ್ರಿಕಲ್ಗೆ ಬರುತ್ತೆ. ಓಕೆನಾ? ಈ ರೈಟ್ ವೆಂಟ್ರಿಕಲ್ ಏನು ಮಾಡುತ್ತೆ? ರೈಟ್ ಆಟ್ರಿಯಮಿಂದ ಡಿಆಕ್ಸಿನೇಟೆಡ್ ಬ್ಲಡ್ನ ತಗೊಳುತ್ತೆ. ಈ ಡಿಆಕ್ಸಿನೇಟೆಡ್ ಬ್ಲಡ್ನ ತಗೊಂಡು, ಸಾರಿ, ಇದು ಲಂಗ್ಸಿಂದ ಅಲ್ಲ, ಇದು ಅದರ್ ಪಾರ್ಟ್ಸ್ ಆಫ್ ದ ಬಾಡಿಯಿಂದ. ಓಕೆನಾ? ವೀನಾ ಕಾವಾ ಅಂತ ಕರಿತೀವಿ, ವೀನಾ ಕಾವಾ. ಈ ಒಂದು ಅದರ್ ಪಾರ್ಟ್ಸ್ ಆಫ್ ದ ಬಾಡಿಯಿಂದ ರೈಟ್ ಆಟ್ರಿಯಮ್ಗೆ ಡಿಆಕ್ಸಿನೇಟೆಡ್ ಬ್ಲಡ್ ಬರುತ್ತೆ. ಓಕೆನಾ? ಅದಾದಮೇಲೆ ರೈಟ್ ವೆಂಟ್ರಿಕಲ್ ಬರುತ್ತೆ. ಈ ರೈಟ್ ವೆಂಟ್ರಿಕಲ್ ಏನು ಮಾಡುತ್ತೆ? ಲಂಗ್ಸಿಗೆ ಪಾಸ್ ಮಾಡುತ್ತೆ. ಓಕೆನಾ? ಲಂಗ್ಸಿಗೆ ಪಾಸ್ ಮಾಡುತ್ತೆ. ಈ ಲಂಗ್ಸಿಗೆ ಈ ಬ್ಲಡ್ ಹೋದಾಗ ಏನಾಗುತ್ತೆ? ಲಂಗ್ಸಲ್ಲಿ ನಾವು ಬ್ರೀತ್ ಮಾಡ್ತಿದ್ದೀವಿ, ಆಕ್ಸಿಜನ್ ಸಿಗುತ್ತೆ. ಸೊ ಏನಾಗುತ್ತಪ್ಪ ಅಂತಂದರೆ ಆಕ್ಸಿಜನೇಟೆಡ್ ಬ್ಲಡ್ಡು ಅಲ್ಲಿ ಸಿಗುತ್ತೆ. ಈ ಆಕ್ಸಿಜನೇಟೆಡ್ ಬ್ಲಡ್ಡು ಎಲ್ಲಿಗೆ ಹೋಗುತ್ತಪ್ಪ ಅಂತಂದರೆ ಫಸ್ಟು ಲೆಫ್ಟ್ ಆಟ್ರಿಯಮ್ಗೆ ಹೋಗುತ್ತೆ. ಓಕೆನಾ? ಎಲ್ಲಿಗೋಗುತ್ತೆ? ಫಸ್ಟು ಲೆಫ್ಟ್ ಆಟ್ರಿಯಮ್ಗೆ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತಪ್ಪ ಅಂದರೆ ನೆಕ್ಸ್ಟು ಲೆಫ್ಟ್ ವೆಂಟ್ರಿಕಲ್ಗೆ ಹೋಗುತ್ತೆ. ಓಕೆನಾ? ಹಾಗಾದರೆ ಈ ಒಂದು ರೈಟ್ ವೆಂಟ್ರಿಕಲಿಂದ ಲಂಗ್ಸ್ಗೆ ಹೋಗ್ಬೇಕಾದ್ರೆ ಎಲ್ಲೋಗುತ್ತೆ? ಇದು ಪಲ್ಮನರಿ. ಎಲ್ಲೋಗುತ್ತೆ? ಪಲ್ಮನರಿ ಆರ್ಟರಿಯಿಂದ ಹೋಗುತ್ತೆ. ಓಕೆನಾ? ಯಾವುದು ಪಲ್ಮನರಿ ಆರ್ಟರಿ ಏನು? ಅದು ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಹಾಗಾದರೆ ಲಂಗ್ಸಿಂದ ಮತ್ತೆ ಅಂದರೆ ಲೆಫ್ಟ್ ಆಟ್ರಿಯಮ್ ಬರಬೇಕಾದ್ರೆ ಯಾವುದರಿಂದ ಹೋಗುತ್ತಪ್ಪ ಅಂದರೆ ಪಲ್ಮನರಿ ವೇನ್ಸಿಂದ ನೋಡ್ತೀವಿ. ಪಲ್ಮನರಿ ವೇನ್ಸ್ ಅಂತಂದರೆ ಆಕ್ಸಿಜನೇಟೆಡ್ ಬ್ಲಡ್, ಪಲ್ಮನರಿ ಆರ್ಟರಿ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್. ಸರಿನಾ? ಸೊ ಈಗ ನೆಕ್ಸ್ಟು ಈ ಪಲ್ಮನರಿ ಆರ್ಟರಿಂದ ಎಲ್ಲಿಗೋಗುತ್ತಪ್ಪ? ಪಲ್ಮನರಿ ವೇನ್ಸ್ಗೆ ಹೋಗುತ್ತೆ. ಈ ಪಲ್ಮನರಿ ವೇನ್ಸಿಂದ ಬ್ಲಡ್ ಎಲ್ಲಿಗೋಗುತ್ತೆ? ಅರೋಟದಿಂದ ಹೋಗಿ ಎಲ್ಲ ಒಂದು ಪಾರ್ಟ್ಸ್ ಆಫ್ ಬಾಡಿಗೆ ಏನಾಗುತ್ತೆ? ಸರ್ಕ್ಯುಲೇಷನ್ ಆಗುತ್ತೆ. ಇದಿಷ್ಟು ಪ್ರಾಸೆಸ್ಸು ಹಾರ್ಟ್ ಬಗ್ಗೆ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ? ನಾನು ಹೇಳ್ಕೊಟ್ಟೆ ಅಲ್ವಾ? ಫಸ್ಟು ರೈಟ್ ಆಟ್ರಿಯಮ್, ಆಮೇಲೆ ರೈಟ್ ವೆಂಟ್ರಿಕಲ್ ಬರ್ಕೊಳ್ಳಿ. ಓಕೆನಾ? ಇಲ್ಲಿ ವೀನಾ ಕಾವಾ. ಸೊ ಹಿಂಗೆ ಬರುತ್ತೆ, ಮತ್ತೆ ಈ ಕಡೆ ಹೋಗುತ್ತೆ. ಅದಾದಮೇಲೆ ಇದು ಎಲ್ಲಿಗೆ ಹೋಗುತ್ತೆ? ಲಂಗ್ಸ್ಗೆ ಹೋಗುತ್ತೆ. ಓಕೆನಾ? ಲಂಗ್ಸಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ನೆಕ್ಸ್ಟು ಲೆಫ್ಟ್ ಆಟ್ರಿಯಮ್. ಅದಾದಮೇಲೆ ಈ ಒಲ್ಲಿಂದ ನೆಕ್ಸ್ಟ್ ಹೋಗೋದು ಬಿಡಲು ಲೆಫ್ಟು ವೆಂಟ್ರಿಕಲ್.
ಓಕೆನಾ, ಇದನ್ನು ಬರ್ಕೊಳ್ಳಿ. ಆಮೇಲೆ ಇಲ್ಲಿ ಯಾವ್ದು ಬರುತ್ತೆ, ಪಲ್ಮನರಿ ಆರ್ಟರಿ ಅಂತ ಕರಿತೀವಿ, ಇದನ್ನ ಪಲ್ಮನರಿ ವೇನ್ ಅಂತ ಕರಿತೀವಿ. ಇದಿಷ್ಟು ನೆನ್ಪಿಟ್ಕೊಬಿಟ್ರೆ ಆರ್ಟ್ನ ಒಂದು ಕಾನ್ಸೆಪ್ಟ್ ತುಂಬ ಅಂದರೆ ತುಂಬ ಸುಲಭ. ಸೊ ಹಾಗಾದರೆ ಈ ಕ್ವಶನ್ ನೀವೇ ಕಮೆಂಟ್ ಮಾಡಿ, ಏನು ಆನ್ಸರು ನೀವೇ ಕಮೆಂಟ್ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಫೈನ್ಸ್ ರಿಡಕ್ಷನ್ ಇನ್ ಅ ರೆಡಾಕ್ಸ್ ರಿಯಾಕ್ಷನ್? ರೆಡಾಕ್ಸ್ ಕ್ರಿಯೆಯಲ್ಲಿ ಆಕರ್ಷಣವನ್ನು ಅಂದರೆ ರಿಡಕ್ಷನ್ನ ಕೆಳಗಿನ ಅವುಗಳಲ್ಲಿ ಯಾವುದು ಅತ್ಯುತ್ತಮವಾಗಿ ವಿವರಿಸುತ್ತದೆ? ಸೊ ಇದು ಏನರ ಬಗ್ಗೆ ಮಾತಾಡ್ತಿದ್ರೆ, ಎರಡು ರಿಯಾಕ್ಷನ್ ಬಗ್ಗೆ ಮಾತಾಡ್ತಿದ್ರೆ, ಒಂದು ರೆಡಾಕ್ಸ್ ರಿಯಾಕ್ಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ ಅಂತ. ಸೊ ರೆಡಾಕ್ಸ್ ರಿಯಾಕ್ಷನ್ ಅಂದ್ರೇನು? ಯಾವಾಗ ರಿಡಕ್ಷನ್ ಪ್ಲಸ್ ಆಕ್ಸಿಡೇಷನ್, ಓಕೆನಾ, ಇವೆರಡು ಒಟ್ಟಿಗೆ ಆಗುತ್ತೋ ಅದನ್ನು ನಾವೇನಂತ ಕರಿತೀವಪ್ಪ ಅಂದರೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ. ಹಾಗಾದರೆ ನಮ್ಮ ಕ್ವಶನಲ್ಲಿ ಏನು ಕೇಳಿರೋದು? ಬರೀ ರಿಡಕ್ಷನ್ ಬಗ್ಗೆ ಕೇಳಿದ್ದಾರೆ. ಈ ರಿಡಕ್ಷನ್ ಅಂದರೆ ಏನು? ರಿಡಕ್ಷನ್ ಅಂತಂದರೆ ಆಕ್ಸಿಜನ್ ಹೋಗುತ್ತೆ, ಆಕ್ಸಿಜನ್ ಏನಾಗುತ್ತೆ? ಲಾಸ್ ಆಗುತ್ತೆ. ಏನು ಗೈನ್ ಆಗುತ್ತಪ್ಪ ಅಂದರೆ ಹೈಡ್ರೋಜನ್ ಗೈನ್ ಆಗುತ್ತೆ, ಅಂದರೆ ವಾಟರು. ಓಕೆನಾ, ಹೈಡ್ರೋಜನ್ನು ಗೈನ್ ಆಗುತ್ತೆ. ಬಟ್ ಆಕ್ಸಿಡೇಷನ್ ರಿಯಾಕ್ಷನಲ್ಲಿ ಆಕ್ಸಿಜನ್ ಗೈನ್ ಆಗುತ್ತೆ, H2 ಅಂದರೆ ವಾಟರ್ ಏನಾಗುತ್ತೆ ಅಲ್ಲಿ ರಿಡ್ಯೂಸ್ ಆಗುತ್ತೆ. ಓಕೆನಾ, ಇದಿಷ್ಟು ಪ್ರೊಸೆಸ್ ನಮಗೆ ಗೊತ್ತಿರಬೇಕು. ಹಾಗಾದರೆ ನೋಡೋಣ, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಓನ್ಲಿ. ಎಲೆಕ್ಟ್ರಾನ್ಸ್ ಅಂತ ಬಂದಾಗ ಎಲೆಕ್ಟ್ರಾನ್ಸ್ ಅನ್ನೋ ಹೋಗ್ಬಿಟ್ರೆ ಆಟಮ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಬಟ್ ಇಲ್ಲಿ ಮಾತಾಡ್ತಿರೋದು ರಿಡಕ್ಷನ್ ಬಗ್ಗೆ, ಸೊ ರಿಯಾಕ್ಷನ್ ಬಗ್ಗೆ ಮಾತಾಡ್ತಿರೋದು. ಎ ಆಪ್ಷನ್ ತಪ್ಪಾಗುತ್ತೆ. ಬಿ ನೋಡೋಣ, ಗೈನ್ ಆಫ್ ಆಕ್ಸಿಜನ್ ಆರ್ ಲಾಸ್ ಆಫ್ ಹೈಡ್ರೋಜನ್. ಆಕ್ಸಿಜನ್ ಏನಾದರೂ ಗೈನ್ ಆದರೆ ಅವ ಆಮ್ಲಜನಕವನ್ನು ಪಡೆಯುವುದು ಅಥವಾ ಹೈಡ್ರೋಜನ್ನು ಕಳೆದುಕೊಳ್ಳುವುದು. ಆ ಆಮ್ಲಜನಕವನ್ನು ಪಡೆಯುವುದು ಅಂತಂದರೆ ಅದನ್ನು ಏನಂತ ಕರಿತೀವಿ? ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ, ಸೊ ಆಪ್ಷನ್ ಏನು? ಇದು ತಪ್ಪು. ನಮ್ಗೆ ಕೇಳಿರೋದು ರೆಡಾಕ್ಸ್ ರಿಯಾಕ್ಷನು. ಗೈನ್ ಆಫ್ ಹೈಡ್ರೋಜನ್ ಆ್ಯಂಡ್ ಲಾಸ್ ಆಫ್ ಏನು? ಆಕ್ಸಿಜನ್. ಸೊ ಲಾಸ್ ಆಫ್ ಆಕ್ಸಿಜನ್ ಅಂದರೆ ಇಲ್ಲೇನಾಗ್ತೈತೆ? ಆಕ್ಸಿಜನ್ ರಿಡ್ಯೂಕ್ಷನ್ ಆಗ್ತೈತೆ, ಹೈಡ್ರೋಜನ್ ಏನಾಗ್ತೈತೆ? ಗೈನ್ ಆಗ್ತೈತೆ ಅಂತ ಅರ್ಥ. ಆಪ್ಷನ್ ಯಾವುದು? ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಫ್ಯಾಕ್ಟರ್ primarily influences the quality and the quantity of the honey produced in the bee farming? ಜೇನು ಸಾಕಣೆಯಲ್ಲಿ ಉತ್ಪಾದಿಸುವ ಜೇನುತುಪ್ಪದ ಗುಣಮಟ್ಟ ಮತ್ತು ಪ್ರಮಾಣವನ್ನು ಪ್ರಾಥಮಿಕವಾಗಿ ಯಾವ ಅಂಶವು ಪ್ರಭಾವಿಸುತ್ತದೆ? ಸೊ ನಾನು ನಿನ್ನೆ ಕ್ಲಾಸಲ್ಲಿ ಇದೊಂದು ಕ್ವಶನ್ ಆರಾಮಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಯವಿಟ್ಟು ಇದು ನಿಮ್ಮ ಪ್ರಶ್ನೆ, ಕಮೆಂಟಲ್ಲಿ ತಿಳಿಸಿ, ಸರಿನಾ? The magnitude of a force on a conductor in a magnetic field increases when? ಕಾಂತಕ್ಷೇತ್ರದಲ್ಲಿರುವ ವಾಹಕದ ಮೇಲಿನ ಬಲದ ಪ್ರಮಾಣವು ಯಾವಾಗ ಹೆಚ್ಚುತ್ತದೆ? ಸೊ ನಮ್ಗೆ ಏನ್ರ ಬಗ್ಗೆ ಕೇಳ್ತಿದ್ದಾರೆ ಇಲ್ಲಿ? ಕಂಡಕ್ಟರ್ ಅಂತ ಬಗ್ಗೆ ಕೇಳ್ತಿದ್ದಾರೆ. ಓಕೆನಾ, ವಾಹಕ. ಈ ಕಂಡಕ್ಟರ್ ಅಂದ್ರೆ ಏನು? ಎಲ್ಲಿ ಯಾವುದಕ್ಕೆ ಹೀಟು ಮತ್ತು ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೋ ಅದನ್ನು ಕಂಡಕ್ಟರ್ ಅಂತ ಕರಿತೀವಿ. ಬಟ್ ಇಲ್ಲಿ ನಮ್ಗೆ ಏನು ಕೇಳ್ತಿದ್ದಾರೆ? ಮ್ಯಾಗ್ನಿಟ್ಯೂಡ್ ಬಗ್ಗೆ ಕೇಳಿದ್ದಾರೆ. ಮ್ಯಾಗ್ನಿಟ್ಯೂಡ್ ಅಂತ ಅಂದ್ರೆ ಏನು? ಪ್ರಮಾಣ. ಎಷ್ಟು ಪ್ರಮಾಣದಲ್ಲಿ ಆ ಒಂದು ಫೋರ್ಸ್ ಆಫ್ ದ ಕಂಡಕ್ಟರ್ ಮ್ಯಾಗ್ನೆಟಿಕ್ ಇನ್ಕ್ರೀಸಸ್. ಸೊ ಈ ಒಂದು ಕಂಡಕ್ಟರ್ ಇರುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ಇದೊಂದು ಐರನ್ ಅಂತಾನೆ, ಐರನ್ ಒಂದು ಪೀಸ್ ಅಂತಾನೆ ಅನ್ಕೊಳ್ಳಿ, ಐರನ್ ಅಥವಾ ಕಾಪರ್ ಪೀಸ್ ಅಂತ ಅನ್ಕೊಳ್ಳಿ. ಸೊ ಇದರ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಒಂದು ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂದರೆ, ಈ ಒಂದು ಕಾಪರ್ ಒಳಗಡೆ ಯಾವಾಗ ಜಾಸ್ತಿ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ ಅವಾಗ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಜಾಸ್ತಿ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಿರುತ್ತೋ ಆವಾಗ ಹೈ ಮ್ಯಾಗ್ನೆಟಿಕ್ ಫೀಲ್ಡು ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೈ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆದರೆ ಅಲ್ಲೇನಿರುತ್ತೆ? ಹೈ ಮ್ಯಾಗ್ನಿಟ್ಯೂಡ್ ಫೋರ್ಸು ಕ್ರಿಯೇಟ್ ಆಗುತ್ತೆ. ಓಕೆನಾ, ಸೊ ಇದೇ ಪ್ರಶ್ನೆ ನೀವು ಕೇಳಿರೋದು. ಸೊ ಆಪ್ಷನ್ ಏನಪ್ಪ? ಮ್ಯಾಗ್ನೆಟಿಕ್ ಫೀಲ್ಡ್ ಡಿಕ್ರೀಸ್ ಆದರೆ ಏನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತಾ? ಮ್ಯಾಗ್ನಿಟ್ಯೂಡ್ ಅಂದರೆ ಏನು? ಪ್ರಮಾಣ ಯಾವಾಗ ಜಾಸ್ತಿ ಆಗುತ್ತಪ್ಪ ಅಂತಂದರೆ ಯಾವಾಗ ಕರೆಂಟ್ ಜಾಸ್ತಿ ಇದ್ದಾಗ, ಅಂದರೆ ವಿದ್ಯುತ್ ಪ್ರವಾಹ ಹೆಚ್ಚಾದಾಗ ಅದರ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ದ ಮೋಷನ್ ಆಫ್ ದ ಮೂನ್ ಅರೌಂಡ್ ದ ಅರ್ತ್ ರಿಕ್ವೈರ್ಸ್ ಅ ಸೆಂಟ್ರಿಪಿಟಲ್ ಫೋರ್ಸ್ ವಿಚ್ ಪ್ರೊವೈಡೆಡ್ ಬೈ ಡ್ಯಾಶ್. ಭೂಮಿಯ ಸುತ್ತ ಚಂದ್ರನ ಚಲನೆ ಕೇಂದ್ರ ಬಿಮುಖ ಬಲ ಬೇಕಾಗುತ್ತದೆ. ಇದನ್ನು ಒದಗಿಸುವುದು ಡ್ಯಾಶ್. ಭೂಮಿಯ ಸುತ್ತ ಚಂದ್ರನ ಚಲನೆಗೆ ಕೇಂದ್ರಮುಖಿ ಬಲ ಬೇಕಾಗುತ್ತೆ. ಏನು? ಕೇಂದ್ರಭಿಮುಖ ಬಲ ಬೇಕಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಕಾರಣ ಅಥವಾ ಇದನ್ನು ಒದಗಿಸುವುದು ಯಾರಪ್ಪ ಅಂತಂದರೆ ನಮ್ಮ ಅರ್ತ್ನ ಒಂದು ಗ್ರಾವಿಟೇಷನಲ್ ಫೋರ್ಸ್ ಆಗಿರೋ ಅಥವಾ ಪುಲ್ ಆಗಿರ್ಬೋದು. ಓಕೆನಾ, ಸೊ ಇವೆರಡು ಅಟ್ರಾಕ್ಷನ್ ಆದಾಗ
ಅವಾಗ ನಮ್ಗೇನಾಗುತ್ತೆ ಮೂನು ಒಂದು ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಗ್ರಾವಿಟೇಷನಲ್ ಇರಲಿಲ್ಲ ಅಂತಂದರೆ, ಫೋರ್ಸ್ ಎಲ್ಲ ಎರಡು ಈಕ್ವಲ್ ಇತ್ತಂತಂದರೆ ಮೂನು ರೌಂಡ್ ಆಗಿ ತಿರ್ತಿರ್ಲಿಲ್ಲ, ಅದು ಟ್ಯಾಂಜೆಂಟಿಯಲ್ ಅಂದರೆ ಯಾವಾಗ ಬೇಕೋ ಸ್ಟ್ರೈಟ್ ಡೈರೆಕ್ಷನಲ್ಲಿ ಅದು ಹೋಗ್ಬೋದಿತ್ತು. ಓಕೆನಾ? ಸೊ ಆಪ್ಷನ್ಸ್ ನೋಡೋಣ. ದ ಥ್ರಸ್ಟ್ ಆಫ್ ದ ಸನ್. ಥ್ರಸ್ಟ್ ಅಂದರೆ ಏನು? ಹಿಂದೆಗಳಿಂದ ಏನೋ ಒಂದು ಥರ ಒಂದು ಪವರ್ ಕೊಡೋದನ್ನ ಥ್ರಸ್ಟ್ ಅಂತ ಕರಿತೀವಿ. ಸೊ ಸನ್ಗೂ ಮತ್ತು ಅರ್ತ್ ಮತ್ತು ಮೂನ್ಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಇದನ್ನು ಎಲಿಮಿನೇಟ್ ಮಾಡ್ಬೋದಾ? ನೆಕ್ಸ್ಟು ಇನರ್ಷಿಯಾ ಆಫ್ ದ ಮೂನ್ ಮತ್ತು ಜಡತ್ವ ಅಂತ ಕರಿತೀವಿ. ಲಾ ಆಫ್ ಇನರ್ಷಿಯಾ ಗೊತ್ತಿರಬೇಕು. ಆಮೇಲೆ ದೆನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ದ ಅರ್ತ್, ಭೂಮಿಯ ಆಕರ್ಷಣೆಯ ಬಲ ಅಂತ ನಾವು ಕರಿತೀವಿ. ಸೊ ಇದರ ಬಲದಿಂದ ಏನಾಗುತ್ತೆ, ಸೆಂಟ್ರಿಪಿಟಲ್ ಫೋರ್ಸ್ ರಿಕ್ವೈರ್ ಆಗುತ್ತೆ ಯಾವುದಕ್ಕೆ? ಮೂನ್ಗೆ. ಅದಕ್ಕೋಸ್ಕರ ಏನಿರುತ್ತೆ, ಸಣ್ಣ ಅರ್ಥ ಸುತ್ತ ಅದೇನಿರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ಸ್ ಫಾರ್ಮ್ಸ್ ಆ್ಯನ್ ಆಂಫೋಟೆರಿಕ್ ಆಕ್ಸೈಡ್ ವೆನ್ ರಿಯಾಕ್ಟಿಂಗ್ ವಿತ್ ಏರ್? ಕೆಳಗಿನ ಯಾವ ಲೋಹವು ಗಾಳಿಯೊಂದಿಗೆ ವರ್ತಿಸಿದಾಗ ಉಭಯಧಮಿ ಆಕ್ಸೈಡ್ಸ್ ಅನ್ನು ರೂಪಿಸುತ್ತದೆ? ಸೊ ಇಲ್ಲಿ ನೋಡಿ, ನಮಗೆ ಹೊಸ ವರ್ಡು ಆಂಫೋಟೆರಿಕ್ ಆಕ್ಸೈಡ್ ಅಂತ ಕರಿತೀವಿ. ಓಕೆನಾ? ಆಂಫೋಟೆರಿಕ್ ಆಕ್ಸೈಡ್ ಅಂದ್ರೆ ಏನು? ಯಾವ ಒಂದು ಎಲಿಮೆಂಟ್ಸು ಬರ್ಕೊಳ್ಳಿ, ಆ್ಯಸಿಡ್ ಪ್ಲಸ್ ಆಗಿರ್ಬೋದು ಅಥವಾ ಆರ್ ಬೇಸ್ ಅಂತ ಅಂದ್ಕೊಳ್ಳಿ, ಈ ಎರಡೂ ಜೊತೆನೂ ರಿಯಾಕ್ಟ್ ಮಾಡುತ್ತೋ ಅಂಥ ಒಂದು ಎಲಿಮೆಂಟ್ನ ನಾವು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ನಾವು ಕರಿತೀವಿ. ಸೊ ನೋಡೋದಾದರೆ ಈಗ ಕ್ಯಾಲ್ಶಿಯಂ, ಈ ಕ್ಯಾಲ್ಶಿಯಂ ಏನಾದರೂ ಏರ್ ಅಂದರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ನಮ್ಗೆ ಏನು ಸಿಗುತ್ತಪ್ಪ? ಕ್ಯಾಲ್ಶಿಯಂ ಆಕ್ಸೈಡ್ ಸಿಗುತ್ತೆ. ಓಕೆನಾ? ಮತ್ತು ನೆಕ್ಸ್ಟ್ ಸೋಡಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ ಸೋಡಿಯಂ ಆಕ್ಸೈಡ್ ಸಿಗುತ್ತೆ. ಬಟ್ ಈ ಒಂದು ಆಂಫೋಟೆರಿಕ್ ಆಕ್ಸೈಡ್ ಅಂತ ಬಂದಾಗ ನಮಗೆ ಯಾವುದ್ರ ಬಗ್ಗೆ ಗೊತ್ತಿರಬೇಕಂದ್ರೆ ಅಲ್ಯೂಮಿನಿಯಂ ಬಗ್ಗೆ ಗೊತ್ತಿರಬೇಕು. ಈ ಅಲ್ಯೂಮಿನಿಯಂನ ಒಂದು ಬೇಸಿಕ್ ಅಥವಾ ಒಂದು ಸ್ಪೆಷಲ್ ಯೂನಿಕ್ ಫೀಚರ್ ಅಂತಲೇ ಅನ್ಬೋದು. ಓಕೆನಾ? ಸೊ ಈ ಒಂದು ಎಲಿಮೆಂಟು ಆ್ಯಸಿಡ್ ಪ್ಲಸ್ ಬೇಸ್ ಎರಡರ ಜೊತೆಗೂ ಏನಾಗುತ್ತೆ, ರಿಯಾಕ್ಟ್ ಆಗುತ್ತೆ. ಓಕೆನಾ? ಇದು ನಮಗೆ ಗೊತ್ತಿರಬೇಕು. ಆಂಫೋಟೆರಿಕ್, ಎ ಫಾರ್ ಆಂಫೋಟೆರಿಕ್, ಎ ಫಾರ್ ಅಲ್ಯೂಮಿನಿಯಂ. ಸರಿನಾ? ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಎಲಿಮೆಂಟ್ಸ್ ನೇಮ್ಸ್ ಆ್ಯಂಡ್ ಸಿಂಬಲ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್? ಕೆಳಗಿನ ಯಾವ ಮೂಲ ಧಾತುಗಳ ಹೆಸರುಗಳು ಮತ್ತು ಚಿಹ್ನೆಗಳ ಜೋಡಿಯು ಸರಿಯಾಗಿ ಹೊಂದಿಕೆಯಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಮೊದಲನೇದು ನೋಡೋದಾದರೆ ಮರ್ಕ್ಯೂರಿ ಬಗ್ಗೆ ಕೇಳಿದ್ದಾರೆ. ಮರ್ಕ್ಯೂರಿ ಅಂತ ಕಂಡ್ರೆ ಪಾದರಸ. ಇದರ ಫಾರ್ಮುಲಾ ಏನು? HG ಅಂತ ಕರಿತೀವಿ ಮರ್ಕ್ಯೂರಿಗೆ. ಮೊದಲನೇ ತಪ್ಪು. ಲೆಡ್ ಅಂತ ಕೇಳಿದರೆ LD ಅಂತ ಕರಿತೀವಿ, ಅದು PB ಇದರ ಸಿಂಬಲು. ಎರಡನೇದು ಕೂಡ ತಪ್ಪು. ನಮಗೆ ಕೆಮಿಕಲ್ ನೇಮ್ಸ್ ಗೊತ್ತಿರಬೇಕು ಮತ್ತು ಅದರ ಫಾರ್ಮುಲಾಸ್ ಕೂಡ ನೆನಪಿರಲೇಬೇಕು. ಸಿಲ್ವರ್ ಏನಪ್ಪ? AG ಅಲ್ವಾ? ಎಸ್ ಅಂತ ಕೊಟ್ಟಿದ್ದಾರೆ, ತಪ್ಪು. ಮತ್ತು ಟಿನ್ ಅಂದೇನು? ಈ ಮೂರು ತಪ್ಪಾಗೈತೆ ಅಂತಂದರೆ ಮಿಕ್ಕಿರೋದು ಯಾವುದಪ್ಪ? ಟಿನ್ ಒಂದೇ ಕರೆಕ್ಟು. ಟಿನ್ ಅಂದರೆ ಏನಪ್ಪ ಅಂದರೆ TIN ಅಂತಲೇ ಮೆನ್ಷನ್ ಮಾಡ್ತೀವಿ ಅಥವಾ SN ಅಂತ ನಾವು ಮೆನ್ಷನ್ ಮಾಡ್ತೀವಿ. ಸೊ ನಮಗೆ ಪಿರಿಯಾಡಿಕ್ ಟೇಬಲಲ್ಲಿ ಕೆಮಿಕಲ್ ಎಲಿಮೆಂಟ್ಸ್ ಗೊತ್ತಿರಬೇಕು ಮತ್ತು ಅದರ ಸಿಂಬಲ್ಸು ಕೂಡ ನಮಗೆ ಗೊತ್ತಿರಬೇಕು. ಇದಿಷ್ಟು ಇವತ್ತಿನ ಕ್ಲಾಸ್ನಲ್ಲಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ವಿಡಿಯೋನ ಹೈಪ್ ಮಾಡಿ. ಆವಾಗ ಜಾಸ್ತಿ ಜನಕ್ಕೆ ಇದು ಸಿಗುತ್ತೆ. ಯಾಕಂದರೆ ವ್ಯೂ ಅಂದರೆ ಎಲ್ಲರಿಗೂ ನೋಡೋ ಅವಕಾಶ ಸಿಗುತ್ತೆ ಮತ್ತು ಒಂದು ಏನಪ್ಪ ಅಂತ ಹೇಳ್ತೀವಿ ಅಂತಂದರೆ ಹೈಪ್ ಮಾಡಿದಾಗ ಸಾಕಷ್ಟು ಜನಕ್ಕೆ ಇದು ರೀಚ್ ಆಗುತ್ತೆ. ಓಕೆನಾ? ಅದೇ ನಮ್ಮ ಉದ್ದೇಶ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ಶೋ.